ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಒಳಗೆ ನಾನು 6 ತಿಂಗಳ ಮೇಲ್ಪಟ್ಟ ಬೇಬಿಗೆ ಯಾವ ಥರ ಫುಡ್ ರೆಡಿ ಮಾಡೋದು ಅನ್ನೋದು ಹೇಳ್ಕೊಡತ್ತೀನಿ ನೋಡ್ರಿ. ನಾನು ಇಷ್ಟೇ ಥರದ ಕಾಳು ತೊಗೊಂಡೇನಿ. ಇದಕ್ಕಿಂತ ಹೆಚ್ಚು ಥರದ ಕಾಳು ತೊಗೊಂಡ್ರೂ ನಡಿತೈತಿ. ನಮ್ಮ ಮನೆ ಒಳಗೆ ಏನೇನು ಅವೈಲೇಬಲ್ ಐತಲ್ಲ ಅದನ್ನು ತೊಗೊಳತ್ತೀನಿ ನಾನು ನೋಡ್ರಿ. ಇವ ರಾಗಿ ಕಾಳು, ಇದಕ್ಕೆ ಅಕ್ಕಿ ಕಾಳು ಕೂಡ ತೊಗೊಳತ್ತೇನೆ ನಾನು. ಇದಕ್ಕೆ ಬೇಳೆಕಾಳು ಮತ್ತು ಏನೇನು ನಮ್ಮ ಮನೆ ಒಳಗೆ ಯಾವ್ಯಾವ ಥರದ ಕಾಳು ಸಿಗ್ತಾವಲ್ಲ ಅದನ್ನೆಲ್ಲನೂ ಹಾಕಿಬಿಟ್ಟು ರೆಡಿ ಮಾಡ್ಕೋಬೋದು ನಾವು. ನಮ್ಮ ಮನೆ ಒಳಗೆ ಸದ್ಯಕ್ಕೆ ಏನೇನು ಇತ್ತಲ್ಲ ಅದನ್ನಷ್ಟೇ ಹಾಕ್ಕೊಂಡಿದ್ದೆ ನಾನು. ಅರ್ಜೆಂಟ್ ಇದ್ದಿದ್ದ ಕಾರಣಕ್ಕಾಗಿ ಇಷ್ಟ ಹಾಕ್ಕೊಂಡು ನಾನು ಬೇಬಿ ಫುಡ್ ರೆಡಿ ಮಾಡ್ಕೊಳತ್ತಿದ್ದೆ ನೋಡ್ರಿ. ಇವನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಬಿಸಿಲೊಳಗೆ ನಾವು ಹಾಕ್ಬೇಕಾಕೈತಿ ನೋಡಿ ಫ್ರೆಂಡ್ಸ್. ನಾನು ಬಿಸಿಲಿಗೆ ಹಾಕಾತೇನೆ ಇವನ್ನ ಒಂದು ಅರ್ಬಿ ಹಾಸಿಬಿಟ್ಟು. ಇವು ಒಂದು 4 ಅವರ್ ಬಿಸಿಲೊಳಗೆ ಎಲ್ಲ ಕರೆಕ್ಟಾಗೇನೆ ಮನೆಗೆ ಬಿಟ್ರೆ ಮುಗಿದು ಹೋಯ್ತಿದೆ ತಾಮ. ಇವೆಲ್ಲ ಕುರು ಅನ್ಬೇಕು ನೋಡು, ಆ ಥರ ಒಣಗಬೇಕಿವ, ಡ್ರೈ ಆಗಬೇಕು, ಹಸಿ ಇರಬಾರ್ದು. ಇಲ್ಲ ಅಂತಂದ್ರೆ ಇದು ಹಿಟ್ಟು ಆಗಂಗಿಲ್ಲ ನೋಡ್ರಿ. ಇವಾಗ ಕರೆಕ್ಟಾಗಿ ಎಲ್ಲ ಬಿಸಿಲೊಳಗೆ ಒಂದು 4-5 ತಾಸು ಆರಾಮಾಗಿ ಒಣಗಿ ಬಿಟ್ಟಾವ ಇವು ನೋಡಿ ಫ್ರೆಂಡ್ಸ್. ಇವನ್ನೆಲ್ಲ ತೊಗೊಂಡು ನಾವು ಒಲೆ ಮೇಲೆ ಒಂದು ಬಾಳ್ಗಿ ಥರ ಏನಾರ ಒಂದು ಪಾತ್ರೆ ಇಟ್ಬಿಟ್ಟು ಹುರ್ಕೋಬೇಕಾಕೈತೆ ನಾವು. ಹುರ್ಕೊಳ್ಳೋದಂತಂದ್ರೆ ಜಸ್ಟ್ ಇವೆಲ್ಲ ಸ್ವಲ್ಪ ಬಿಸಿ ಆಗಬೇಕಾ ಅಷ್ಟು ತನಕ ಹುರ್ಕೋಬೇಕಾಕೈತಿ. ಪೂರ್ತಿಯಾಗಿ ಕಪ್ಪಾಗೋ ಥರ ಏನು ಹುರ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ. ನಾವು ಸ್ವಲ್ಪ ಹೊತ್ತು ಹುರ್ಕೋಬೇಕಷ್ಟೆ ನೋಡ್ರಿ. ಇವಾಗ ನಾನು ಗ್ಯಾಸ್ ಮ್ಯಾಗ ಹುರ್ಕೊಳತ್ತೇನೆ ಇವನ್ನೆಲ್ಲ. ಇದಕ್ಕೆ ಡ್ರೈ ಫ್ರೂಟ್ಸ್ ಏನೇನು ಸಿಗ್ತಾವಲ್ಲ ಅದನ್ನೆಲ್ಲನೂ ಆ್ಯಡ್ ಮಾಡ್ಕೋಬೇಕು. ನಮ್ಮ ಮನೆ ಒಳಗೆ ಏನೇನು ಇತ್ತಲ್ಲ ಅದನ್ನಷ್ಟೇ ಹಾಕೊಳತ್ತೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಅಜ್ವೈನ ಎರಡೂ ಹಾಕೋಬೇಕಾಕೈತಿ ನೋಡ್ರಿ. ನೋಡಿ ಫ್ರೆಂಡ್ಸ್, ಇವನ್ನೆಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಹುರ್ಕೋಬೇಕು. ಇವಾಗ ಸ್ವಲ್ಪ ಅಂದ್ರೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ಯಾವು. ಇಷ್ಟ ಆದರೆ ಸಾಕು. ಇನ್ನು ಒಂದು ಸ್ವಲ್ಪ ಆರಾಕಿಡ್ಬೇಕು. ಇವನ್ನ ಆರಿಸಿ ನಾವು ಮುಂದೆ ಏನು ಮಾಡ್ಬೇಕು ಅನ್ನೋದು ಹೇಳ್ತೇನೆ ನೋಡ್ರಿ. ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ಅವು ಜಾಸ್ತಿ ಇರಲಿಲ್ಲ, ಹೀಗಾಗಿ ನಾನು ಒಂದಿಷ್ಟು ಗೋಡಂಬಿ ಮತ್ತು ಇನ್ನೊಂದು ಥರ ಕೇರ್ ಬೀಜ ಅದನ್ನು ಹಾಕ್ಕೊಂಡೆ ಇವಕ್ಕೆ ನೋಡಿ ಫ್ರೆಂಡ್ಸ. ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಮತ್ತು ಏನದು ಪಿಸ್ತಾ ಎಲ್ಲನೂ ಹಾಕ್ಕೋಬೇಕಾಕೈತಿ. ನಾವು ಅವು ಊರಿಗೆ ಹೋಗಿದ್ದೆಲ್ಲ ಅಲ್ಲಿ ಇದ್ದಿರಲಿಲ್ಲ, ಅದ್ರ ಸಂಬಂಧಾಗಿ ನಾನು ಅಷ್ಟು ಹಾಕ್ಕೊಂಡು ರೆಡಿ ಮಾಡ್ಕೊಳತ್ತೇನೆ ನಾನು ನೋಡ್ರಿ. ಇದನ್ನು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡ್ಬಿಟ್ಟು ಸಣ್ಣಂಗೆ ಪುಡಿ ಮಾಡ್ಕೋಬೇಕು. ಇದನ್ನು ಈ ಥರ ಪೌಡ್ರ್ ಮಾಡ್ಕೊಂಡ್ಬಿಟ್ರೆ ಮುಗೀತು ಫ್ರೆಂಡ್ಸ್. ಇದು ಪುಡಿ ಮಾಡ್ಕೊಂಡ್ಮ್ಯಾಗ ಇದನ್ನು ಯಾವ ಥರ ಮಾಡಿ ಮಕ್ಳಿಗೆ ತಿನ್ನಿಸ್ಬೇಕು ಅನ್ನೋದಂತೂ ಎಲ್ಲರಿಗೂ ಗೊತ್ತಿದ್ದಿದ್ದೇ ಐತಿ ಫ್ರೆಂಡ್ಸ್. ಸೇಮ್ ಇದು ರಾಗಿ ಸರಿ ನಾವು ಮನೆಯೊಳಗೆ ಹೆಂಗೆ ಮಾಡ್ತೀವಲ್ಲ ಆ ಥರ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೇಕು. ಇದು ಹೆಲ್ದಿ ಆಗಿರ್ತೈತಿ ನೋಡ್ರಿ. ಈ ವಿಡಿಯೋ ಲೈಕ್ ಆಗಿದ್ದರೆ ಎಲ್ರಿಗೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.